ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ನಿನ್ನೆಯ ದಿನ ನವರಾತ್ರಿ ಹಬ್ಬದ 5ನೆಯ ದಿನ ಪೂಜಿಸಲ್ಪಡುವ ಸ್ಕಂದಮಾತಾ ದೇವಿಯ ಬಗ್ಗೆ ತಿಳಿದುಕೊಂಡೆವು. ಇಂದು ನವರಾತ್ರಿ ಹಬ್ಬದ 6ನೆಯ ದಿನ ಪೂಜಿಸಲ್ಪಡುವ ದೇವಿ ಕಾತ್ಯಾಯಿನಿಯ ಬಗ್ಗೆ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಕಾತ್ಯಾಯನ ಎಂಬ ಋಷಿ ಓರ್ವರು ತಮಗೆ ದುರ್ಗಾದೇವಿಯು ಮಗಳಾಗಿ ಹುಟ್ಟಬೇಕೆಂದು ಕಠಿಣ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಇತ್ತ ಕಡೆ ಮಹಿಷಾಸುರನು ಕೇವಲ ಒಂದು ಹೆಣ್ಣಿನಿಂದ ಮಾತ್ರ ತನಗೆ ಅಂತ್ಯ ಎಂಬ ವರವನ್ನು ಬೇಡಿಕೊಂಡು 3 ಲೋಕಗಳಾದ ಸ್ವರ್ಗ, ಭೂಮಿ ಹಾಗೂ ಪಾತಾಳದಲ್ಲಿ ತನ್ನ ಕ್ರೌರ್ಯವನ್ನು ಬೀರುತ್ತಿರುತ್ತಾನೆ. ಇದರಿಂದ ಬೇಸತ್ತ ದೇವಾನುದೇವತೆಗಳು ತ್ರಿಮೂರ್ತಿಗಳಾದ ಶಿವ, ವಿಷ್ಣು ಹಾಗೂ ಬ್ರಹ್ಮರ ಮೊರೆ ಹೋಗುತ್ತಾರೆ. ಆಗ ತ್ರಿಮೂರ್ತಿಗಳು ಋಷಿ ಕಾತ್ಯಾಯನ ಮುಂದೆ ಒಲಿದು ಆತನಿಗೆ ತಮ್ಮ ಸರ್ವಶಕ್ತಿಗಳಿಂದ ಕೂಡಿದ್ದ ದುರ್ಗೆ ದೇವಿಯ ಅಂಶವಾದ ಒಂದು ಹೆಣ್ಣು ಮಗಳನ್ನು ಕರುಣಿಸುತ್ತಾರೆ. ಹೀಗೆ ಕಾತ್ಯಾಯನು ಬೇಡಿ ಪಡೆದ ದುರ್ಗಾದೇವಿಯ ಮತ್ತೊಂದು ರೂಪವೇ ಕಾತ್ಯಾಯಿನಿ. ಹಾಗೆಯೇ ಪುರಾಣಗಳು ಹೇಳುವಂತೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರನ ಕ್ರೌರ್ಯವನ್ನು ತಾಳಲಾಗದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವ ಹಾಗೂ ಅನ್ಯ ದೇವತೆಗಳ ಕೋಪ ಮತ್ತು ಕ್ರೋಧದ ಜ್ವಾಲೆಯಿಂದ ಹುಟ್ಟಿದವಳು. ನೀವು ಗಮನಿಸುವಂತೆ ಕಾತ್ಯಾಯಿನಿ ದೇವಿಯು ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವಳು. ಆಕೆಗೆ ಶಿವನು ತ್ರಿಶೂಲವನ್ನು, ವಿಷ್ಣು ತನ್ನ ಸುದರ್ಶನವನ್ನು, ವರುಣ ಶಂಖವನ್ನು, ಅಗ್ನಿ ಈಟಿಯನ್ನು, ವಾಯು ಬಾಣವನ್ನು, ಸೂರ್ಯ ಬಿಲ್ಲುಗಳನ್ನು, ಇಂದ್ರ ಶಿಡಿಲಿನ ಶಕ್ತಿ, ಕುಬೇರ ಗದೆಯನ್ನು, ಬ್ರಹ್ಮನು ಜಪಮಾಲೆ ಹಾಗೂ ನೀರಿನ ಕುಡಿಕೆ, ಕಾಲನು ಕತ್ತಿ ಗುರಾಣಿ ಮತ್ತು ವಿಶ್ವಕರ್ಮ ತನ್ನ ಕೊಡಲಿಯನ್ನು ಕೊಟ್ಟರು. ಇದೆಲ್ಲ ಪಡೆದ ತಾಯಿ ಕಾತ್ಯಾಯಿನಿ ಮೈಸೂರು ಬೆಟ್ಟಕ್ಕೆ ಮಹಿಷಾಸುರನನ್ನು ಕೊಲ್ಲಲು ತೆರಳುವಳು. ದೇವಿ ಕಾತ್ಯಾಯಿನಿ ವಾಹನ ಸಿಂಹ ಹಾಗೂ ಆಕೆಗೆ 4 ಕೈಗಳಿದ್ದು ಈಗಾಗಲೇ ಆಕೆ ಹಿಡಿದಿರುವ ಶಸ್ತ್ರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇದರೊಂದಿಗೆ ಆಕೆ ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹಿಡಿದಿರುವಳು. ಈ ಮುದ್ರೆಗಳು ಅಭಯ ಹಾಗೂ ದುಷ್ಟರಿಂದ ದೇವಿ ನಮ್ಮನ್ನು ಕಾಪಾಡಿ ಸಲಹುವಳು ಎಂಬ ಸಂಕೇತ. ದೇವಿ ಕಾತ್ಯಾಯಿನಿಯು ಧೈರ್ಯ ಹಾಗೂ ಕೆಡುಕಿನ ಮೇಲೆ ಒಳಿತಿನ ಗೆಲುವು ಎಂಬುದನ್ನು ಸಂಕೇತಿಸುತ್ತಾಳೆ. ದೇವಿಯ ಸ್ತುತಿಯು ಹೀಗಿದೆ: ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ರೂಪೇಣ ಸಮಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.